ಎಸ್ ವೀಕ್ಷಕರಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ವಿಜಯಪುರ ಹಾಗೆ ಬಾಗಲಕೋಟೆಯಲ್ಲಿ ದೋಸ್ತಿಗಳಿಗೆ ಐಟಿ ಶಾಕ್ ಅನ್ನ ಕೊಟ್ಟಿದೆ. ವಿಜಯಪುರದಲ್ಲಿ ದೋಸ್ತಿ ಅಭ್ಯರ್ಥಿಯ ಸಂಬಂಧಿ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಶಾಸಕರಾಗಿರುವಂತಹ ದೇವಾನಂದ ಸಂಬಂಧಿ ರಾಮಚಂದ್ರ ದೊಡ್ಡಮನಿ ಜೊತೆಗೆ ಆಪ್ತರಾಗಿರ್ತಕ್ಕಂಥ ದೇವಪ್ಪ ತಡ್ಡೇವಾಡಿ ಮನೆ ಮೇಲೆ ಈ ಸಂದರ್ಭದಲ್ಲಿ ದಾಳಿ ನಡೆದಿದೆ. ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಆಪ್ತರ ಮನೆ ಮೇಲೆ ಐಟಿ ಅಧಿಕಾರಿಗಳು ರೇಡ್ ಅನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಮುಖಂಡರ ಆಪ್ತ ಯಾಸೀನ್ ಮನೆಯಲ್ಲೂ ಸಹ ಬ್ಯಾಗ್ ಅನ್ನು ವಶಕ್ಕೆ ಪಡ್ಕೊಂಡಿದ್ದಾರಂತೆ ಐಟಿ ಅಧಿಕಾರಿಗಳು. ಈಗಷ್ಟೇ ಒಂದು ಇನ್ಫಾರ್ಮೇಶನ್ TV5ಗೆ ಅಪ್ಡೇಟ್ ಆಗ್ತಾ ಇದೆ. ವಿಜಯಪುರ ಹಾಗೆ ಬಾಗಲಕೋಟೆಯಲ್ಲಿ ದೋಸ್ತಿಗಳಿಗೆ ಐಟಿ ಶಾಕ್ ಅನ್ನ ಕೊಟ್ಟಿದೆ. ನಾವು ಗಮನಿಸ್ತಾ ಇದ್ವಿ ವೀಕ್ಷಕರೇ, ಒಂದು ಕಡೆ ಚುನಾವಣೆಯ ಕಾವು, ಮತ್ತೊಂದು ಕಡೆ ಐಟಿ ಅಧಿಕಾರಿಗಳು ಸಾಕಷ್ಟು ತಲಾಶನ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ಅದರಲ್ಲೂ ಪ್ರಮುಖವಾಗಿ ದೋಸ್ತಿಗಳಿಗೆ ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಶಾಕ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ವಿಜಯಪುರ ಹಾಗೆ ಬಾಗಲಕೋಟೆಯಲ್ಲಿ ಐಟಿ ಅಧಿಕಾರಿಗಳು ರೇಡನ್ನು ನಡೆಸಿದ್ದಾರೆ. ವಿಜಯಪುರದಲ್ಲಿ ದೋಸ್ತಿ ಅಭ್ಯರ್ಥಿಯಾಗಿರ್ತಕ್ಕಂತಹ ಸಂಬಂಧಿ ಮನೆ ಮೇಲೆ ಈ ಸಂದರ್ಭದಲ್ಲಿ ರೇಡನ್ನು ನಡೆಸಿದ್ದಾರಂತೆ. ಶಾಸಕರಾಗಿರುವಂತಹ ದೇವಾನಂದ ಸಂಬಂಧಿಯಾಗಿರುವಂತಹ ರಾಮಚಂದ್ರ ದೊಡ್ಡಮನಿ ಹಾಗೆ ಅವರ ಆಪ್ತರಾಗಿರುವಂತಹ ದೇವಪ್ಪ ತಡ್ಡೇವಾಡಿ ಅವರ ಮನೆ ಮೇಲೆ ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಬಾಗಲಕೋಟೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಆಪ್ತರ ಮನೆ ಮೇಲೆ ಐಟಿ ಅಧಿಕಾರಿಗಳು ತಲಾಶನ ನಡೆಸ್ತಾ ಇದ್ದಾರೆ. ದೃಶ್ಯಗಳನ್ನು ತಾವು TV5 ಪರದೆ ಮೇಲೆ ಗಮನಿಸ್ತಾ ಇದ್ರೆ ಯಾವ ರೀತಿಯಾಗಿ ಐಟಿ ಅಧಿಕಾರಿಗಳು ಲಗ್ಗೆ ಇಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಕಾಂಗ್ರೆಸ್ ಮುಖಂಡರ ಆಪ್ತರಾಗಿರುವಂತಹ ಯಾಸೀನ್ ಮನೆಯಲ್ಲಿ ಬ್ಯಾಗ್ ಅನ್ನ ವಶಪಡ್ಕೊಂಡಿದ್ದಾರಂತೆ ಐಟಿ ಅಧಿಕಾರಿಗಳು. ಹಾಗಾದ್ರೆ ಯಾವೆಲ್ಲ ದಾಖಲಾತಿಗಳನ್ನು ಈ ಸಂದರ್ಭದಲ್ಲಿ ಅವರು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ? ಸಾಕಷ್ಟು ಪ್ರಶ್ನೆಗಳನ್ನು ಈ ಸಂದರ್ಭದಲ್ಲಿ ಹುಟ್ಟು ಹಾಕ್ತಾ ಇದೆ. ಒಂದು ಕಡೆ ಅಭ್ಯರ್ಥಿಗಳು ಪ್ರಚಾರದಲ್ಲಿ ತಲ್ಲೀನರಾಗಿರ್ತಕ್ಕಂಥದ್ದು, ಕ್ಯಾನ್ವಸ್ ಅನ್ನ ಮಾಡ್ತಾ ಇದ್ದಾರೆ, ತಮ್ಮ ಪರವಾಗಿ ಮತ ಚಲಾಯಿಸುವಂತೆ ಅಭ್ಯರ್ಥಿಗಳು ಮತ ಪ್ರಚಾರವನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಅಭ್ಯರ್ಥಿಗಳ ಆಪ್ತರ ಮನೆಗಳ ಮೇಲೆ ಐಟಿ ಅಧಿಕಾರಿಗಳು ಕಣ್ಣನ್ನ ಇಟ್ಟು ಈ ಸಂದರ್ಭದಲ್ಲಿ ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಮೊನ್ನೆಯಷ್ಟೇ ಐಟಿ ಅಧಿಕಾರಿಗಳು ಯಾವ ರೀತಿಯಾಗಿ ದಾಳಿಯನ್ನು ನಡೆಸಿದ್ರು ಅನ್ನುವಂಥದ್ದು. ಈಗ ಉತ್ತರ ಕರ್ನಾಟಕದ ಸರದಿ ಬಾಗಲಕೋಟೆ ಹಾಗೆ ವಿಜಯಪುರದಲ್ಲಿ ಐಟಿ ಅಧಿಕಾರಿಗಳು ಈ ಸಂದರ್ಭದಲ್ಲಿ ರೇಡನ್ನು ನಡೆಸಿ ಸಾಕಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆಪ್ತರಾಗಿರುವಂತಹ ಯಾಸಿನ್ ಮನೆಯಲ್ಲಿ ಬ್ಯಾಗ್ ಒಂದನ್ನು ವಶಪಡಿಸ್ಕೊಂಡಿದ್ದಾರಂತೆ. ಹಾಗಾದ್ರೆ ಆ ಬ್ಯಾಗ್ನಲ್ಲಿ ಯಾವೆಲ್ಲ ಇನ್ಫಾರ್ಮೇಶನ್ ಇದೆ, ಯಾವೆಲ್ಲ ದಾಖಲಾತಿಗಳಿದೆ ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ದೋಸ್ತಿಗಳಿಗೆ ಐಟಿ ಅಧಿಕಾರಿಗಳು ಶಾಕ್ ಅನ್ನು ಕೊಡ್ತಾ ಇದ್ದಾರೆ. ದೋಸ್ತಿಗಳು ಒಂದ್ ಕಡೆ JDS ಹಾಗೆ ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಮ್ಮನ್ನೇ ಗುರಿಯಾಗಿಸಿಕೊಂಡು ನಮ್ಮನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ, ನಮ್ಮನ್ನೇ ಗುರಿಯಾಗಿಸಿಕೊಂಡು ಈ ರೀತಿಯಾಗಿ ದಾಳಿಯನ್ನ ಮೇಲಿಂದ ಮೇಲೆ ಮಾಡ್ತಾ ಇದ್ದಾರೆ. ಆ ಮುಖಾಂತರ ನಮ್ಮ ಆತ್ಮಸ್ಥೈರ್ಯವನ್ನ ಕುಗ್ಗಿಸುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಅನ್ನುವಂಥ ಒಂದು ಆರೋಪವನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಾಗೆ JDS ನಾಯಕರು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನಾವು ಯಾವುದಕ್ಕೆ ಹೆದರೋದಿಲ್ಲ, ನಾವು ಯಾವುದೇ ರೀತಿಯಾದಂತಹ ಆರೋಪಗಳಿಗೆ ಬಗ್ಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಐಟಿ ಅಧಿಕಾರಿಗಳು ತಮ್ಮ ಕೆಲಸವನ್ನ ಮುಂದುವರಿಸಿರ್ತಕ್ಕಂಥದ್ದು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ಬಾಗಲಕೋಟೆ, ಮತ್ತೊಂದು ಕಡೆ ವಿಜಯಪುರದ ವಿಜುವಲ್ಸ್ ಯಾವ ರೀತಿಯಾಗಿ ದೋಸ್ತಿ ಅಭ್ಯರ್ಥಿಗಳೇನಿದ್ದಾರೆ ಅವರಿಗೆ ಶಾಕ್ ಕೊಡುವಂತಹ ಕೆಲಸವನ್ನ ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ವಿಜಯಪುರದಲ್ಲಿ ದೋಸ್ತಿ ಅಭ್ಯರ್ಥಿಯ ಸಂಬಂಧಿ ಮನೆ ಮೇಲೆ ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕೇವಲ ಅಭ್ಯರ್ಥಿಗಳು ಮಾತ್ರವಲ್ಲ, ಅವರ ನಿಕಟ ಸಂಪರ್ಕದಲ್ಲಿ ಯಾರಿದ್ದಾರೆ, ಅವರ ಸಂಬಂಧಿಗಳಾಗಿರ್ಬೋದು, ಅವರ ಫ್ರೆಂಡ್ಸ್ ಆಗಿರ್ಬೋದು, ಜೊತೆಗೆ ಅವರ ಜೊತೆ ಯಾರೆಲ್ಲ ಒಡನಾಟವನ್ನು ಇಟ್ಕೊಂಡಿದ್ದಾರೆ ಅವರಿಗೆ ಶಾಕ್ ಅನ್ನು ಕೊಡುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಸದ್ಯ ಯಾವ ರೀತಿಯಾದಂತಹ ಕಂಡೀಷನ್ ಇದೆ, ಯಾವ ರೀತಿಯಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಐಟಿ ಅಧಿಕಾರಿಗಳು ಅನ್ನೋದರ ಕುರಿತು ಮತ್ತಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಮಂಜುನಾಥ್ ತಳವರ್ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ರಾಜ್ಯಾದ್ಯಂತ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥದ್ದು, ಈಗ ಬಾಗಲಕೋಟೆ ಹಾಗೆ ವಿಜಯಪುರದ ಸರದಿ ಯಾವ ರೀತಿಯಾಗಿ ಪರಿಶೀಲನೆ ಸಾಗ್ತಾ ಇದೆ ಮಂಜುನಾಥ್? ಖಂಡಿತವಾಗಿಯೂ ಶಿವಶಂಕರ್, ಇನ್ನೇನು ಮತದಾನಕ್ಕೆ ಕೇವಲ 3 ದಿನಗಳು ಬಾಕಿ ಇರುವಂತದ್ದು. ಈಗಾಗಲೇ ಅಭ್ಯರ್ಥಿಗಳು ಕೊನೆಯ ಹಂತದ ಪ್ರಚಾರದ ಜೊತೆಗೇನೆ ಕೊನೆ ಹಂತಿನ ಕಸರತ್ತನ್ನ ಇದರ ಮಧ್ಯೆ ರಾಜ್ಯಾದ್ಯಂತ ಹಲವೆಡೆ ಇದೀಗ ಕಾಂಗ್ರೆಸ್ ಮುಖಂಡರಿಗೆ ಐಟಿ ಅಧಿಕಾರಿಗಳು ಶಾಕ್ ನ ನೀಡಿರುವಂತದ್ದು. ಇವತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಮುಖಂಡರಿಗೆ ಶಾಕ್ ನೀಡಿರುವ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಉಸ್ತುವಾರಿಯನ್ನ ಹೊತ್ತಿರುವಂತಹ ಸಚಿವ ಅಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ ಅವರ ಆಪ್ತರ ಮನೆಗಳ ಮೇಲೆ ದಾಳಿ ನಡೆದಿರುವಂತದ್ದು. ಅದರಲ್ಲಿ ಆರಿಫ್ ಕಾರ್ಲೇಕರ್ ಮತ್ತು ಯಾಸೀನ್ ತುಮ್ರಮಟ್ಟಿ ಎನ್ನುವರ ಮನೆಯಲ್ಲಿ ಆ ದಾಳಿಯನ್ನ ಮಾಡಲಾಗಿದೆ. ಅವರು ಏನಿದ್ದಾರೆ ಬಾಗಲಕೋಟೆ DCC ಬ್ಯಾಂಕಿನ ಆ ಒಂದು ಬ್ಯಾಂಕಿನ ನೌಕರರಾಗಿರುವಂತದ್ದು. ಅದರ ಜೊತೆಗೇನೆ ಯಾಸೀನ್ ಅವರ ಮನೆಯಲ್ಲಿ ಅಧಿಕಾರಿಗಳು ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ 2 ಬ್ಯಾಗ್ಗಳು ಸಿಕ್ಕಿರುವಂತದ್ದು. ಆ 2 ಬ್ಯಾಗ್ ನಲ್ಲಿ ಹಣ ಇತ್ತು ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಒಟ್ಟಿನಲ್ಲಿ ದಾಳಿಯ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಣ ಸಿಕ್ಕಿರುವಂತಹ ಶಂಕೆ ಕೂಡ ಇರುವಂತದ್ದು. ದಾಳಿ ಕೂಡ ಇನ್ನೂವರೆಗೂ ಮುಂದುವರೆದಿದೆ. ಅದರ ಜೊತೆಗೇನೆ ಯಾಸೀನ್ ಮತ್ತು ಆರಿಫ್ ಅವರಿಗೆ ಸಂಬಂಧಿಸಿದಂತಹ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಅಧಿಕಾರಿಗಳು ತಪಾಸಣೆ ನಡೆಸ್ತಾ ಇದ್ದಾರೆ. ಅದರ ಜೊತೆಗೇನೆ DCC ಬ್ಯಾಂಕಿಗೂ ಕೂಡ ಭೇಟಿ ನೀಡಿ ಅಲ್ಲಿ ಇವರು ಲಾಕರ್ ಆಗಿರ್ಬೋದು ಈ ರೀತಿಯಾದಂತಹ ಪರಿಶೀಲನೆಗಳನ್ನ ಮುಂದುವರಿಸಿದ್ದಾರೆ ಶಿವಶಂಕರ್. ಓಕೆ ಮಂಜುನಾಥ್, ಈ ಒಂದು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಆತಂಕಕ್ಕೊಳಗಾಗುವುದು ಸಹಜ. ಹೀಗಾಗಿ
ಯಾವ ರೀತಿಯಾದಂತಹ ರಿಯಾಕ್ಷನ್ಸ್ ವ್ಯಕ್ತವಾಗ್ತಾ ಇದೆ, ಪ್ರಚಾರಕ್ಕೆ ಸಂಬಂಧಪಟ್ಟಂತೆ ಇದರಿಂದ ಏನಾದರೂ ಅಡಚಣೆ ಉಂಟಾಗ್ತಾ ಇದೆ ಹೇಗೆ ಅನ್ನುವಂಥದ್ದು ಮಂಜುನಾಥ್? ಖಂಡಿತವಾಗೂ ಶಿವಶಂಕರ್, ಅಂದ್ರೆ ಮತದಾನಕ್ಕೆ ಇನ್ನೇನು ಕೇವಲ 3 ದಿನಗಳು ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಆ ಕೊನೆ ಹಂತದ ಕಸರತ್ತನ್ನು ನಡೆಸಲಿಕ್ಕೆ ಪಕ್ಷದ ಮುಖಂಡರುಗಳು ಒಂದು ತಮ್ಮದೇ ಆದಂತಹ ಒಂದು ರೂಪುರೇಷೆಗಳನ್ನ ಹಾಕೊಂಡಿರ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ಐಟಿ ಅಧಿಕಾರಿಗಳ ದಾಳಿ ಅವರನ್ನ ಖಂಡಿತವಾಗಿಯೂ ಅವರನ್ನ ಒಂದು ಕುಗ್ಗಿಸುವಂತ ಕೆಲಸ ಆಗೇ ಆಗುತ್ತೆ. ಯಾಕಂದ್ರೆ ಹಲವೆಡೆ ಈ ಒಂದು ಕೊನೆ ಹಂತದ ಕಸರತ್ತುಗಳು ಯಾವ್ಯಾವ ರೀತಿ ನಡೀತಾ ಇದೆ ಅಂತಕ್ಕಂಥದ್ದು ಸಾಕಷ್ಟು ಜನರಿಗೆ ತಿಳಿದಿರುವಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ಒಂದು ಖಚಿತ ಮಾಹಿತಿ ಮೇರೆಗೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಈ ಒಂದು ದಾಳಿಯಲ್ಲಿ ಅಪಾರ ಪ್ರಮಾಣದ ಹಣ ಸಿಕ್ಕಿರುವಂತಹ ಕೂಡ, ಆದ್ರೆ ಎಷ್ಟರ ಮಟ್ಟಿಗೆ ಹಣ ಸಿಕ್ಕಿದೆ ಮತ್ತೆ ಅದ್ರ ಜೊತೆಗೆ ಏನೇನೆಲ್ಲ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಯನ್ನ ಅಧಿಕಾರಿಗಳು ಬಹಿರಂಗಪಡಿಸಬೇಕಾಗಿದೆ. ಒಟ್ಟಾರೆ ಏನಂತಂದ್ರೆ ಏನು ಕೊನೆ ಹಂತದ ಕಸರತ್ನಲ್ಲಿ ತೊಡಗಿದಂತಹ ಪಕ್ಷಗಳಿಗೆ ಐಟಿ ಅಧಿಕಾರಿಗಳು ಶಾಕ್ ನೀಡುವ ಮೂಲಕ ಆ ಒಂದು ಏನು ಕೊನೆ ಹಂತದಲ್ಲಿ ನಡೀತಾ ಹಣದ ಏನು ಆಮಿಷಗಳು ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ರೀತಿಯಂತ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿರುವಂತದ್ದು ಶಿವಶಂಕರ್. ಓಕೆ ಮಂಜುನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.